ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಜಿ ಪಿ ಎಸ್ ಟಿ ಪಿ ಎಚ್ ಟಿ ಎಚ್ ಎಸ್ ಟಿ ಸಮಸ್ಯೆ ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ನಿಮಗೆ ಪ್ರೈಮರಿ ಸಿ ಟಿ 70%, ಟಿ ಟಿ ಸಿ ಟಿ ಟಿ 20%, ಪಿ ಯು 8, ಡೀಡ್ 2 ಟೋಟಲ್ 100% ಕೂಡ ಇದೆ. ಅಂದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ 70+20 ಅಂದರೆ 90% ಕೂಡ ಇದೆ. 90:10 ರೇಷಿಯೋದಲ್ಲಿ ನೇಮಕಾತಿನ ಮಾಡೋದಕ್ಕೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಜಿ ಪಿ ಎಸ್ ಟಿ ಆರ್ ಕೂಡ ಸೇಮು 70-20, ಡಿಗ್ರಿ 8%, ಬಿ ಡಿ 2% ಕೂಡ ಮಾಡಿದ್ದಾರೆ. ಜಿ ಪಿ ಎಸ್ ಟಿ ಆರ್ ಕೂಡ ಸೇಮು 90:10 ಮಾಡಿದ್ದಾರೆ. ಬಟ್ ಇಲ್ಲಿ ಎಚ್ ಎಸ್ ಟಿ ಆರ್ದು ಕೂಡ ನಿಮಗೆ ಗೊತ್ತಿರೋಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಡ್ರಾಫ್ಟ್ ಆಗಿರುತ್ತೆ, ಲೈಕ್ ನಿಮಗೆ ಗೊತ್ತಿರೋ ಹಾಗೆ. ಅಲ್ಲಿ ಸಿ ಟಿ 85% ಕೂಡ ಮಾಡಿ, ಡಿಗ್ರಿ 13%, ಬಿ 2% ಕೂಡ ಮಾಡಿದ್ದಾರೆ. ಇದು ದೊಡ್ಡ ಆತಂಕ ಶುರುವಾಗಿದೆ. ಬಿಕಾಸ್ ಯಾಕಂದ್ರೆ ಆಕಾಂಕ್ಷಿಗಳು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ ಯಾಕಂದ್ರೆ ನಿಮಗೆ ಲಾಸ್ಟ್ ಟೈಮ್ ಏನು ಸಮಸ್ಯೆ ಕೂಡ ಆಗಿತ್ತು ನಿಮಗೆ ಗೊತ್ತಿರೋ ಹಾಗೆ. ಲೈಕ್ ಡಿಗ್ರಿ ಮಾರ್ಕ್ಸ್ನ ಹೆಚ್ಚು ಮಾಡಿರೋ ಕಾರಣ ಆಕಾಂಕ್ಷಿಗಳು ಸಾಕಷ್ಟು ಜನ ಸ್ಕೋರ್ ಮಾಡದೇ ಇರ್ಬೋದು. ಕೆಲವೊಂದು ನಾನಾ ಕಾರಣಗಳಿಂದ, ಕೋವಿಡ್ ಸಮಯ ಇತ್ತು, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಇದೆ. ಕೆಲವೊಂದು ಇನ್ಸ್ಟಿಟ್ಯೂಷನ್ ಇಂಟರ್ ಮಾರ್ಕ್ಸ್ 30 ಇದೆ, ಕೆಲವೊಂದ್ರಲ್ಲಿ 20 ಇದೆ, ಕೆಲವೊಂದ್ರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಇಲ್ಲ. ನಾನು ಈ ರೀತಿ ಯೂನಿವರ್ಸಿಟಿಗಳು ಕೂಡ ಇದಾವೆ, ಹಾಗಾಗಿ ಸಮಸ್ಯೆ ಕೂಡ ಆಗುತ್ತೆ ಅಂತ ಹೇಳಿ ಆಗಿತ್ತು. ಈಗ ಇದನ್ನ ಮಾಡಬಾರ್ದು, 90% 90:10 ಮಾಡಬೇಕು ಅಂತೇಳಿ ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಅಬ್ಜೆಕ್ಷನ್ ಕೂಡ ಸಲ್ಲಿಸಬಹುದು, ನೀವು ಆಲ್ರೆಡಿ ಲೈವ್ ಅಲ್ಲಿ ಇದೆ. ಬಟ್ ಇದು ಕೂಡ ಗೊಂದಲ ಕೂಡ ಆಗಿದೆ. ಪ್ಲಸ್ ನಿಮಗೆ ಗೊತ್ತಿರೋ ಹಾಗೆ ಇವರಿಗೆ ಲೈಕ್ ಯಾರೆಲ್ಲ ಪಿ ಯು ಲೆಕ್ಚರ್ಸ್ಗಳಿಗೆ ಕೂಡ ಹೈಸ್ಕೂಲ್ ನೇಮಕಾತಿ ಕೂಡ ಹೊಣೆ ಕೊಟ್ಟಿರೋದು ಕೂಡ ಲೈಕ್ 9th to 10th ಕೂಡ ಟೀಚಿಂಗ್ ಮಾಡ್ತಾರೆ, ಹೊಣೆ ಕೊಟ್ಟು ಕೂಡ ಅದು ಕೂಡ ದೊಡ್ಡ ಸಮಸ್ಯೆ ಕೂಡ ಆಗಿದೆ. ಅದಕ್ಕೆ ಗಮನಿಸ್ಬೋದು. ಲೈಕ್ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇದು ಇವತ್ತಿಗೆ ಮೈನ್ ಥಿಂಗ್ ಕಾರಣವಾಗಿದೆ. ನೇಮಕಾತಿ ಪ್ರಕ್ರಿಯೆ ಶುರು ಆಗಬೇಕಂದ್ರೆ ನಿಮಗೆ ಎಲ್ಲ ಸಾಲ್ವ್ ಆದ ನಂತರ ಸಮಗ್ರ ಸಿ ರೂಲ್ಸ್ ಬಂದ ನಂತರ ಪ್ರೊಸೆಸ್ ಆಗೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಮುಂದಿನ ತಿಂಗಳವರೆಗೂ ಆಸ್ ಯೂಶುವಲ್ ಜುಲೈ ನೋಟಿಫಿಕೇಶನ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈಗ ಮತ್ತೊಂದು ಗೊಂದಲ ತರ್ತಾ ಇದ್ದಾರೆ. ಲೈಕ್ ಈಗ ಎಲ್ಲ ಕೂಡ ಸೇಮ್ ಒಂದೇ ರೀತಿ ಮಾಡಿದ್ರೆ ಆಗ್ತಾ ಇತ್ತು. ಜಿ ಪಿ ಎಸ್ ಟಿ ಆರ್, ಪಿ ಎಸ್ ಟಿ ಆರ್ ಒಂದೇ ರೀತಿ ಮಾಡಿ, ಎಚ್ ಎಸ್ ಟಿ ಆರ್ನ ಇನ್ನೊಂದು ರೀತಿ ಮಾಡಿರೋದು ಆತಂಕ ಕೂಡ ಶುರುವಾಗಿದೆ. ಇದಕ್ಕೆ ಏನು ಉನ್ನಾರ, ಏನು ಕಾರಣ ಗೊತ್ತಿಲ್ಲ. ನೋಡೋಣ ಏನು ಅಪ್ಡೇಟ್ ಬರುತ್ತೆ ಅಂತ. ಥ್ಯಾಂಕ್ ಯು.